ಸಿದ್ಧಾಂತ ಪಕ್ಷ, ಗಣಿತ ಪಕ್ಷ, ಆಚರಣ ಪಕ್ಷ, ಫಲಿತ ಪಕ್ಷ. ಓಹೋ. ಮುಖ್ಯವಾಗಿ ಯಾವುದೇ ಶಾಸ್ತ್ರ ತೊಗೊಂಡ್ರು 4 ಪಕ್ಷ ಇರ್ತದೆ. ಈ 4 ಪಕ್ಷದಲ್ಲಿ ನೀವು ಯಾವ ಪಕ್ಷ ತೊಗೊಂಡಿರ್ಬೇಕು, ಯಾವ ವಿಷಯದ ವಿಸ್ತಾರ ಮಾಡ್ತೀರಾ, ಅದು ನಿರ್ಭರ ಆಗ್ತದೆ. ಅದನ್ನು ನೀವು ನೋಡಬೇಕು. ಅದಕ್ಕೋಸ್ಕರ ತಂತ್ರ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದು ಶ್ರೀಯಂತ್ರ ಅನ್ನೋ ಒಂದು ತಂತ್ರ ಅಂತ ಮಾಡಿಬಿಟ್ರು. ಪರವಾಗಿಲ್ಲ, ಆ ಶ್ರೀಯಂತ್ರದ ವಿಸ್ತಾರವಾಗಿ ಯಾವ ಗ್ರಂಥದ ಹೇಳ್ತೋ ತಂತ್ರಶಾಸ್ತ್ರ ಅನ್ನೋದು. ಈಗಿನ ಕಾಲದ ತಂತ್ರ ಅಂದರೆ ತಾಮಸಿ ಸಾಧನೆ ಆಗ್ಬಿಟ್ಟಿದೆ, ಈ ವಾಮಾಚಾರ ಆಗ್ಬಿಟ್ಟಿದೆ. ದಕ್ಷಿಣಾಚಾರ ಆಗ್ತಾ ಇಲ್ಲ, ಅದನ್ನು ಕೌಲಾಚಾರ ಮಾಡಿಬಿಡ್ತಾ ಇದ್ದಾರೆ. ಈ ವಿಭಿನ್ನ ಪದ್ಧತಿಯನ್ನು ಅಡಾಪ್ಟ್ ಮಾಡ್ತಾರೆ. ಆ್ಯಕ್ಚುಲಿ ವಾಸ್ತವವಾಗಿ ಶ್ರೀವಿದ್ಯಾ ಅಂತಂದರೆ ವೈದಿಕ ವಿದ್ಯೆ. ಅದು ಇದು ಆಗಮಶಾಸ್ತ್ರ. ಕೆಲವು ವೇದದ ಭಾವನೋಪನಿಷದ, ತ್ರಿಪುರುಷದಲ್ಲಿ ಏನಿದೆಯೋ ಅದನ್ನೇ ವಿಸ್ತಾರ ಮಾಡಿದ್ರು. ಅದಕ್ಕೆ ನಾವು ಆಗಮಶಾಸ್ತ್ರ, ಆಗಮತಂತ್ರ ಅಂತ ಹೇಳ್ತೇವೆ. ಮೂಲ ಪ್ರತಿಯೊಂದು ವಿದ್ಯೆಯದ್ದು ವೇದನೆ. ವೇದದಿಂದ ತಗೊಂಡು ವಿಸ್ತಾರ ಮಾಡೋದ್ರಿಂದ ಅದಕ್ಕೆ ತಂತ್ರ ಅಂತ ಹೇಳೋದು.